ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐಎಸ್ ರೋಹಿಣಿ ಸಿಂಧೂರಿ ವರ್ಸಸ್ IPS ಡಿ ರೂಪಾ ಅವರ ಜಟಾಪಟಿ ನಡೆದಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಪ್ರಕರಣದಲ್ಲಿ IAS ರೋಹಿಣಿ ಸಿಂಧೂರಿಗೆ ಹಿನ್ನಡೆಯಾಗಿದೆ. ರೂಪಾ ಮೌದ್ಗಿಲ್ ದಾಖಲಿಸಿದ ಕೇಸ್ ರದ್ದತಿಗೆ ಹೈಕೋರ್ಟ್ ಒಪ್ಕೊಂಡಿಲ್ಲ, ನಕಾರ. ಬೆಂಗಳೂರಿನ 7ನೇ ACMM ಕೋರ್ಟ್ಗೆ ದೂರನ್ನ ರೂಪಾ ದಾಖಲಿಸಿದ್ರು. IAS ರೋಹಿಣಿ ಸಿಂಧೂರಿಗೆ ನೋಟಿಸ್ ಅನ್ನ ಕೋರ್ಟ್ ಕೊಟ್ಟಿತ್ತು. 2023 ಫೆಬ್ರವರಿ 19ರಂದು ಮಾಧ್ಯಮ ಹೇಳಿಕೆಯನ್ನ ರೋಹಿಣಿ ಸಿಂಧೂರಿ ಕೊಟ್ಟಿದ್ರು. ಈ ಹೇಳಿಕೆಯಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಆರೋಪವನ್ನ ಮಾಡಿದ್ದಾರೆ ಅಂತ ರೂಪಾ ಅವರು ಹೇಳಿದ್ರು. ರೋಹಿಣಿ ಅವಹೇಳನಕಾರಿ ಹೇಳಿಕೆ ನಂತರ ನನ್ನ ವರ್ಗಾವಣೆಯಾಗಿದೆ, 6 ತಿಂಗಳವರೆಗೂ ಸಂಬಳ ಕೊಡದೆ ಹುದ್ದೆ ಇಲ್ಲದೆ ವರ್ಗಾಯಿಸಿಬಿಟ್ಟಿದ್ರು. ಆ ಹೇಳಿಕೆಯಿಂದ ತಂಗಿ, ಪತಿ, ಮಕ್ಕಳಿಗೂ ಕೂಡ ಮಾನಸಿಕ ಯಾತನೆಯನ್ನ ನಾವೆಲ್ಲರೂ ಅನುಭವಿಸಿದ್ವಿ ಕುಟುಂಬ ಸಮೇತರಾಗಿ. ಈ ಕಾರಣ ಕೊಟ್ಟು ಮಾನನಷ್ಟ ಪ್ರಕರಣವನ್ನ ರೂಪಾ ಮೌದ್ಗಿಲ್ ದಾಖಲು ಮಾಡಿದ್ರು. IAS ರೋಹಿಣಿ ಸಿಂಧೂರಿ ವರ್ಸಸ್ IPS ಡಿ ರೂಪಾ ಜಟಾಪಟಿ ವಿಚಾರವಾಗಿ ಅಪ್ಡೇಟ್ ಎಲ್ಲಿ ತನಕ ಬಂದಿದೆ ಅಂತ ನೋಡೋದಾದ್ರೆ, ಮಾನನಷ್ಟ ಪ್ರಕರಣದಲ್ಲಿ IAS ರೋಹಿಣಿ ಸಿಂಧೂರಿಗೆ ಹಿನ್ನಡೆಯಾಗಿದೆ ಅಂತ ಮಾಹಿತಿ. ರೂಪಾ ಮೌದ್ಗಿಲ್ ದಾಖಲಿಸಿದ ಕೇಸ್ ರದ್ದಿಗೆ ಹೈಕೋರ್ಟ್ ಒಪ್ಕೊಂಡಿಲ್ಲ. ಬೆಂಗಳೂರಿನ 7ನೇ ACMM ಕೋರ್ಟ್ಗೆ ದೂರನ್ನ ದಾಖಲು ಮಾಡಿದ್ರು. ಈ ರೂಪಾ ಅವರ ಪತಿ ಹೆಸರೆಲ್ಲವೂ ಕೂಡ ಕೇಳಿ ಬಂದಿತ್ತು. ಕೆಲವೊಂದು ಅವರ ಪರ್ಸನಲ್ ಫೋಟೋವನ್ನ ಕೂಡ ವೈರಲ್ ಮಾಡಿದ್ರು. ನಿಮಗೆ ನೆನಪಿರುತ್ತೆ ಅನ್ಕೊಳ್ತೀನಿ. ಇಬ್ರು ಹೆಣ್ಣು ಮಕ್ಕಳ ಜಗಳ ಎಲ್ಲಿ ತನಕ ಹೋಗಿತ್ತು ಅಂದರೆ, ಈ IAS ರೋಹಿಣಿ ಸಿಂಧೂರಿ ಅವರ ಸಲೂನಲ್ಲಿದ್ದಂತಹ ಫೋಟೋ ಅಥವಾ ಬೇರೆ ಬೇರೆ ಪರ್ಸನಲ್ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗಿತ್ತು. ಆ್ಯಂಡ್ ತಮ್ಮ ಯಜಮಾನರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. IPS ಡಿ ರೂಪಾ ಅವರು, ಅವರ ಪತಿ ಕೂಡ IAS ಆಫೀಸರ್ ಅಂದ್ಕೊಳ್ತೀವಿ. ಎಸ್, ಅವರು ಒಂದು ಉನ್ನತ ಹುದ್ದೆಯಲ್ಲೇ ಇದ್ದಂಥವ್ರು. ಆ ಎಲ್ಲ ವಿಚಾರ ನೋಡಿ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದಮೇಲೆ ಮಾನನಷ್ಟ ಆಗಿದೆ ಅಂತ ಆ ಪ್ರಕರಣವನ್ನು ರೋಹಿಣಿ ಸಿಂಧೂರಿ ತಗೊಂಡು ಮುಂದಕ್ಕೆ ಹೋಗಿದ್ರು. ಬಟ್ ಈಗ ರೂಪಾ ಮೌದ್ಗಿಲ್ ದಾಖಲಿಸಿದ ಕೇಸನ್ನು ಕ್ಲೋಸ್ ಮಾಡಬೇಕು, ಇದರಿಂದ ನನಗೆ ಮಾನಹಾನಿ ಆಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೈಕೋರ್ಟ್ ಒಪ್ಕೊಂಡಿಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.